ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಫ್ರೆಂಡ್ಸ್ ಅರ್ನಿಂಗ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಅರ್ನಿಂಗ್ ಆ್ಯಪ್ ಬಗ್ಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ವಿ. ಸೊ ಅರ್ನಿಂಗ್ ಆ್ಯಪು ಒಂದು ಫೈವನ್ ಇತ್ತಲ್ಲ, ಸೊ ಅದೇ ರೀತಿಯಾದ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಸೊ ಇದ್ರ ಫಾಸ್ಟ್ ಅರ್ನ್ ಅಂತ ತುಂಬ ಚೆನ್ನಾಗಿರೋ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಇದರಲ್ಲಿ ಯಾವ ರೀತಿ ಇರುತ್ತೆ, ಸೊ ಅರ್ನಿಂಗ್ ಯಾವ ರೀತಿ ಬರುತ್ತೆ, ಸೈನ್ ಅಪ್ ಆದ ತಕ್ಷಣ ಎಷ್ಟು ಅಮೌಂಟ್ ಬಂದಿರುತ್ತೆ, ಇದರಿಂದ ಮಿನಿಮಮ್ ವಿತ್ಡ್ರಾಲ್ ಎಷ್ಟು, ಇದರಲ್ಲಿ ಯಾವ ರೀತಿ ಅರ್ನಿಂಗ್ನ ಮಾಡಬೇಕು, ಸೊ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆತನ ವಾಚ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗೆ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಪಟ್ ಅಂತ ನೋಟಿಫಿಕೇಷನ್ ಬರುತ್ತೆ. ಸೊ ಈ ವಿಡಿಯೋನ ಕೊನೆತನ ನೋಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕನ್ನು ಮಾಡಬೇಕು. ಸೊ ಮತ್ತೆ ಏನು ಮಾಡಬೇಕು, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಮೋಸ್ಟ್ ನೀವು ಬೇಗನೆ ಹೋಗ್ಬಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಅಪ್ ಆಗುತ್ತೆ. ಗೈಸ್, ಇಲ್ಲಿ ನೋಡ್ತಾ ಇರೋದು ಯಾವುದೇ ಒಂದು ಅರ್ನಿಂಗ್ ಆ್ಯಪ್ ಲಾಂಚ್ ಆಗಲಿ, ಸೊ ಪ್ರತಿಯೊಂದು ಏನೇ ಒಂದು ಆ್ಯಪ್ ಪೇಮೆಂಟ್ ಪ್ರೂಫ್ ಆಗಲಿ, ಪ್ರತಿಯೊಂದು ಏನೇ ಇದ್ದರೂ ನಾವು ಟೆಲಿಗ್ರಾಮಲ್ಲಿ ಅಪ್ಡೇಟನ್ನು ಮಾಡ್ತಾ ಇರ್ತೀವಿ. ಸೊ ನೀವು ಮೋಸ್ಟ್ ಬೇಗನೆ ಹೋಗ್ಬಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನನ್ನು ಆಗಬೇಕಾಗುತ್ತೆ. ಇತರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಬೇಗನೆ ಹೋಗ್ಬಿಟ್ಟು ಜಾಯ್ನ್ ಆಗಿ. ಸೊ ಯಾವ ಆ್ಯಪು ಯಾವ ರೀತಿ ಇರುತ್ತೆ ಅಂತ ಕಂಟಿನ್ಯೂ ಆಗಿ ಮಾಡೋಣ. ಸೊ ನೆಕ್ಸ್ಟ್ ನೋಡ್ತಾ ಇರೋದು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಫಾಸ್ಟ್ ವಿನ್ ಅಂತ ಆ್ಯಪ್ ನೇಮು. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರೋದು ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟ್ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಲಾಗಿನ್ ಹಾಕಬೇಕಲ್ಲ ಅನ್ಕೊಂಡಿರ್ತೀರ, ಸೊ ಆ ಪಾಸ್ವರ್ಡ್ನ ಎಂಟರ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಆದೇ ಪಾಸ್ವರ್ಡ್ ಹಾಕೋಬೇಕಾಗುತ್ತೆ. ಇನ್ವೈಟ್ ಕೋಡ್ ಒಂದು ಟೈಮ್ ಆಟೋಮೆಟಿಕ್ ತೊಗೊಂಡಿರುತ್ತೆ, ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಇರುತ್ತೆ, ತೊಗೊಂಡು ಹಾಕ್ಕೊಂಡಿರ್ಬೋದು, ಅಥವಾ ಸ್ಕ್ರೀನ್ ಪಕ್ಕದಲ್ಲಿ ಬರ್ತಾ ಇರುತ್ತೆ ಕೂಡ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ OTP ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಜಿಸ್ಟರ್ ಅಂತ ಕಾಣ್ತಿದೆಯಲ್ಲ, ಸೊ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ನೀವು ಲಾಗಿನ್ ಆಗಿ ಓಪನ್ ಮಾಡ್ಕೊಂಡ ನಂತರ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ. IPL ಇವೆಂಟ್ ರೆಫರ್ ಮೋಡ್ ಆ್ಯಂಡ್ ಅರ್ನ್ ಮೋರ್ ಅಂತ ಕಾಣ್ತಿದೆ. ಸೊ ಲೈವಲ್ಲಿ ಕ್ಲೋಸ್ ಅಂತಿದೆ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊತೆ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮಗೆ ಇಲ್ಲಿ ನೋಡ್ತಾ ಇರೋದು ಮೇಲ್ಗಡೆ ಯಾವುದೇ ರೀತಿ ಒಂದು ಅಮೌಂಟ್ ಕೂಡ ಕಾಣ್ತಾ ಇಲ್ಲ. ನೆಕ್ಸ್ಟ್ ಇವಾಗ ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಟಾಸ್ಕ್ ಅಂತ ಕಾಣ್ತೀವಿ, ಟಾಸ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಜಾಯಿನ್ ಗೆಟ್ ಟು ಅದಕ್ಕೆ ಕಾಣ್ತಿಲ್ಲ. ಸೊ 40 ರೂಪಾಯಿ ಅನ್ನೋದು ಬರುತ್ತೆ. ಸೊ ಜಸ್ಟ್ ನಾವು ಟೆಲಿಗ್ರಾಮ್ಗೆ ಜಾಯ್ನ್ ಆಗೋಗುತ್ತೆ ಫಾಸ್ಟ್ ಅನ್ನೋದು. ಜಾಯ್ನ್ ಆದ ತಕ್ಷಣ ಗೈಸ್ ನೋಡ್ತಾ ಇರ್ಬೋದು, ಇಲ್ಲಿ 40 ರೂಪಾಯಿ ಅನ್ನೋದು ಆ್ಯಡ್ ಆಗಿರುತ್ತೆ ನಮಗೆ ಇವಾಗ. ಗೈಸ್ ನೋಡ್ತಾ ಇರೋದು ಸೈನ್ ಅಪ್ ಆದ ತಕ್ಷಣ 40 ರೂಪಾಯಿ ಅನ್ನೋದು ಬಂದಿದೆ. ನೆಕ್ಸ್ಟ್ ಚೆಕ್ಕಿನ್ ಅಂತ ಕಾಣ್ತದಲ್ಲ, ಸೊ ಚೆಕ್ಕಿನ ಮೇಲೆ ಕ್ಲಿಕ್ ಮಾಡ್ಕೋಗುತ್ತೆ. ಸೊ ಇಲ್ಲಿ ಪ್ರತಿದಿನ ಬರ್ತಾ ಹೋಗ್ತಾಯಿದೆ ನೋಡ್ತಾ ಇರೋದು. ಸೊ ಚೆಕ್ಕಿನ್ ನಾವು ಕಂಪ್ಲೀಟ್ನ ಮಾಡ್ಕೋಬೇಕಾದ್ರೆ ಸೊ ನೋಡ್ತಾ ಇರೋದು ಇವಾಗ ನಮ್ಮ ವ್ಯಾಲೆಟಲ್ಲಿ ಯಾವುದೇ ರೀತಿ ರಿಚಾರ್ಜ್ ಇಲ್ಲ ಅಂತ ಹೇಳ್ತಾರೆ, ರೀಚಾರ್ಜ್ ಮಾಡ್ಕೊ ಅಂತ ಹೇಳ್ತಾರೆ. ಸೊ ನಾವು ಯಾವುದೇ ರೀತಿ ರೀಚಾರ್ಜ್ ಕೂಡ ಮಾಡೋಕ್ಕೆ ಹೋಗಬಾರ್ದು. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ನ್ಯೂ ಅಂತ ಕಾಣ್ತಿಲ್ಲ, ಪ್ಲೇ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ತಾ ಇರೋದು ಮ್ಯಾಚ್ ನಡೀತಾ ಇರ್ತವೆ. ಸೊ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಟೈಮ್ ಇದೆ ಇನ್ನು. ಸೊ ನೆಕ್ಸ್ಟ್ ನೋಡ್ತಾರೆ IPL ನಡೀತಾ ಇದೆಯಲ್ಲ, ಸೊ ಇಲ್ಲಿ IPL ಬೆಟ್ಟಿಂಗ್ ಮಾಡ್ಕೊಂಡ ನಂತರ ಸೊ ಅರ್ನಿಂಗ್ನ ಯಾವ್ದು ವಿನ್ ಆಗ್ತೀವಿ. ಸೊ ನಾನು ಜಸ್ಟ್ RCBನ ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿದ ನಂತರ ವಿಚ್ ಟೀಮ್ ಈಸ್ ವಿನ್ ಅಂದ್ಕೊಳ್ಳಿ ನೋಡ್ತಾ ಇರೋದು 20 ರೂಪಾಯಿ ಬೆಟ್ಟಿಂಗ್ ಮಾಡ್ಕೊಂಡು ಸೊ ಟೀಮ್ನ ಸೆಲೆಕ್ಟ್ ಮಾಡಿ ಜಸ್ಟ್ ನಾನು RCBನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೋಡ್ತಾ ಇರೋದು ಅಮೌಂಟ್ ಕೇಳ್ತಾ ಇದೆ. ಸೊ ಅಮೌಂಟ್ ಜಸ್ಟ್ 20 ರೂಪೀಸ್ ಅಂತ ಪೇ ಮಾಡ್ತೀನಿ. ವಿನ್ ಆದರೆ 40 ರೂಪಾಯಿ ಬರುತ್ತೆ. ಸೊ ನೆಕ್ಸ್ಟ್ ಏನಾದರೂ 200 ರೂಪಾಯಿ ಹಾಕಿದ್ನ ವಿನ್ ಆದರೆ 400 ಬರುತ್ತೆ. ನೆಕ್ಸ್ಟ್ ನಾನು 1000 ಹಾಕಿದ್ನ ವಿನ್ ಆದರೆ 2000 ಬರುತ್ತೆ. 10,000 ಹಾಕ್ತಾನೆ 20,000 ಎಷ್ಟು ಹಾಕ್ತೀರ ಡಬಲ್ ಬರುತ್ತೆ. ಸೊ ನಾನು ಜಸ್ಟ್ ಇವಾಗ 40 ರೂಪಾಯಿ ಇದೆಯಲ್ಲ, ಸೊ ಅವನೇ ಅಷ್ಟು ಹಾಕಿಬಿಡ್ತೀನಿ. ನೆಕ್ಸ್ಟ್ ನೋಡ್ತಾರೆ ಬೈ ನ್ಯೂ ಅಂತ ಕಾಣ್ತಾರೆ, ಬೈ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರೋದು ವಿನ್ ಆದರೆ 80 ರೂಪಾಯಿ ಅನ್ನೋದು ಅರ್ನಿಂಗ್ ಆಗಿರುತ್ತೆ. ಸೊ ನಾನು ಇವಾಗ ಮತ್ತೆ ಬ್ಯಾಕ್ ಹೋಗ್ತೀನಿ. ನನ್ನ ವ್ಯಾಲೆಟಲ್ಲಿ ಯಾವುದೇ ರೀತಿ ಅರ್ನಿಂಗ್ ಇರಲ್ಲ, ಯಾಕಂದರೆ 40 ರೂಪಾಯಿ ಇರುತ್ತಲ್ಲ, ನೀವು ಆಲ್ರೆಡಿ ಈಗ ಬೆಟ್ ಮಾಡಿದ್ದೀನಿ. ಸೊ ಏನಾದರೂ ಲಾಸ್ ಆದರೆ ಅಮೌಂಟ್ ಕಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಇರೋದು ಇಲ್ಲಿ ತುಂಬ ಟೈಪ್ ಅರ್ನಿಂಗ್ನ ಮಾಡ್ಬೋದು. ನೆಕ್ಸ್ಟ್ ನೋಡ್ತಾರೆ ರೆಫರ್ ಆ್ಯಂಡ್ ಅರ್ನ್ ಇದೆ. ಸೊ ನೀವು ಒಂದು ಫ್ರೆಂಡ್ ಏನಾದರೂ ರೆಫರ್ ಮಾಡಿದರೆ 40 ರೂಪಾಯಿ ಇದೆ ಅಂತ ಹೇಳಿದ್ದಾರೆ ರಿವಾರ್ಡಾಗಿ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಚೆನ್ನಾಗಿರೋ ಅಪ್ಲಿಕೇಶನ್, ಸೊ ತುಂಬ ಹೆಲ್ಪ್ ಕೂಡ ಆಗುತ್ತೆ ನಿಮಗೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಫಾಸ್ಟ್ ಪೇರ್ ಅಂತ ಕಾಣ್ತಾರೆ. ಸೊ ಇಲ್ಲಿಂದ ಕೂಡ ನೀವು ಕಲರ್ ಪ್ರೊಡಕ್ಷನ್ ಮಾಡಿ ಅರ್ನಿಂಗ್ನ ಮಾಡೋದು. ಇಲ್ಲಿ ಕೂಡ ನಾವು ಯಾವುದೇ ರೀತಿ ಅರ್ನಿಂಗ್ ಮಾಡೋಕ್ಕೆ ಹೋಗೋದೇ ಬೇಡ. ನೆಕ್ಸ್ಟ್ ಇಲ್ಲಿ ಹೆಡ್ ಆ್ಯಂಡ್ ಟೇಲ್ ಅಂತ ಕಾಣ್ತಾರೆ. ಸೊ ಇದು ಒಂದು ಹೊಸ ಗೇಮ್ ಆ್ಯಡ್ ಆಗಿರೋದು. ಜಸ್ಟ್ ಹೆಡ್ ಆ್ಯಂಡ್ ಟೇಲ್ ನಾವು ಜಸ್ಟ್ ಒಂದು ಬರೀ ಟೇಲ್ ಕಟ್ತಾ ಹೋಗಿದ್ರೂ ಪ್ರಾಫಿಟ್ ಆಗುತ್ತೆ, ಅಥವಾ ಹೆಡ್ ಕಟ್ತಾ ಹೋಗಿದ್ರೂ ಪ್ರಾಫಿಟ್ ಆಗುತ್ತೆ. ಒಂದೇ ಕಟ್ಕೋ ಹೋದ್ರೂ ಪ್ರಾಫಿಟ್ ಆಗುತ್ತೆ. ಬಟ್ ಇಲ್ಲಿ ನಾವು ಆಡ್ಬೋದು, ಆಡದೆ ಕೂಡ ಇರ್ಬೋದು. ಅದರ ಬಾರ್ ಇದೆ, ಇನ್ನೂ ತುಂಬ ಗೇಮ್ ಇದಾವೆ ನೋಡ್ತಾ ಇರ್ಬೋದು. ಲೂಡೋ ಎಲ್ಲ ಥರ ಇದೆ. ಸೊ ನಾವು ಇದರ ಮೈಂಡ್ ಸೂಪರ್ ಕೂಡ ಇದೆ ಕೆಳಗಡೆ. ಸೊ ನಾವು ಯಾವುದೇ ರೀತಿ ಆಡೋ ಗೇಮ್ ಅವಶ್ಯಕತೆ ಇಲ್ಲ, ಆಡ್ಬೇಕು ಅನ್ನಿಸಿದ್ರೆ ಆಡ್ಬೋದು. ಬಟ್ ಇಲ್ಲಿ ನೋಡ್ತಾ ಇರೋದು IPL ಇವೆಂಟ್ನ ಆಡಲಿ, ಯಾವ್ದು ವಿನ್ ಆಗುತ್ತೆ ಅಂತ ನಾವು ಆಲ್ರೆಡಿ ಬೆಟ್ಟಿಂಗನ್ನು ಮಾಡಿದ್ವಿ. ವಿನ್ ಆಯ್ತಪ್ಪ ಅಂದರೆ ನಮಗೆ 80 ರೂಪಾಯಿ ಅನ್ನೋದು ಪ್ರಾಫಿಟ್ ಆಗುತ್ತೆ. ಸೊ ನೋಡ ಏನಾಗುತ್ತೆ ಅಂತ. ನಮಗೆ ಇವತ್ತು ಮ್ಯಾಚ್ ಇದೆ, ನಾಳೆ ಅದ್ರ ರಿಸಲ್ಟ್ ಬರುತ್ತೆ. ನಾನು ಇವತ್ತು ವಿಡಿಯೋ ಮಾಡಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ನ್ಯೂ ಗೇಮ್ ಇದೆ ಹೆಡ್ ಆ್ಯಂಡ್ ಟೇಲ್. ಇದನ್ನು ಬೆಟರ್ ಅನ್ನಿಸ್ತಿದೆ ನಂಗೆ ಆಡೋದು, ಯಾಕಂದರೆ ಜಸ್ಟ್ ನೋಡ್ತಾ ಇರೋದು ಈಗ ನಾನು ಏನು ಮಾಡ್ತೀನಿ, ಟೆಲ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಒಂದು 10 ರೂಪೀಸನ್ನು ಕನ್ಫರ್ಮ್ ಮಾಡ್ತೀನಿ. ಬಟ್ ನಮ್ಮ ಹತ್ರ ಯಾವುದೇ ರೀತಿ ಅಮೌಂಟ್ ಇಲ್ಲಲ್ಲ, ಯಾಕಂದರೆ ಎಸ್ ನೋಡ್ತಾ ಇರೋದು ನಾನು ಟೇಲ್ ಕಟ್ತಿದ್ದೆ, ಬಟ್ ಅದ್ರಲ್ಲಿ ಟೇಲ್ ಇದು ಬಂದಿದೆ. ಯಾಕಂದರೆ ನಾವು ಆಲ್ರೆಡಿ ಇದ್ದ ಅಮೌಂಟನ್ನು ಏನು ಮಾಡಿದ್ವಿ, ಸೊ IPL ಟೀಮ್ಗೆ ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ವಿ, ಯಾವುದು ವಿನ್ ಆಗುತ್ತೆ ಅಂತ. ಅಥವಾ ಇಲ್ಲಿ ನೋಡ್ತಾ ಇರೋದು ಇನ್ನೂ ಥರ ಡಿಫ್ರೆಂಟಾಗಿ ಅಮೌಂಟ್ನ ಬೆಟ್ಟಿಂಗ್ ಮಾಡ್ಬೋದು. ಆನಂತರ ನೀವು ಎಷ್ಟು ಹಾಕ್ತಿರಲ್ಲ, ಸೊ ಅದರ 5 ಪಟ್ಟು ಆಗುತ್ತೆ. ಜಸ್ಟ್ ನಾನು ಒಂದು
500 ರೂಪಾಯಿ ಹಾಕಿದರೆ 2500 ಪ್ರಾಫಿಟ್ ಆಗುತ್ತೆ. ಬಟ್ ಅಷ್ಟು ಅಮೌಂಟ್ ಇಲ್ಲ, ಯಾಕೆ ತಲೆ ಕೆಡಿಸ್ಕೋಣ. ಸೊ ನಮಗೆ ಅಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ವಿನ್ ಅಮೌಂಟ್ ಆಗ್ತಿರಲ್ಲ, ಸೊ ಅದೇ ಅಮೌಂಟಿಂದಲೇ ಸೊ ನಾವು ಅರ್ನಿಂಗ್ನ ಮಾಡ್ಕೋಬೋದು. ಸೊ ಬಟ್ ಆದರೆ ತುಂಬ ಲೇಟ್ ಆಗುತ್ತೆ ಅರ್ನಿಂಗ್ ಮಾಡ್ಕೊಳ್ಳೋಕ್ಕೆ, ಬಟ್ 100% ಅರ್ನಿಂಗ್ ಆಗುತ್ತಲ್ಲ. ಸೊ ಇದರಿಂದ ಅರ್ನಿಂಗ್ನ ಮಾಡ್ಕೋಬೋದು. ಮತ್ತು ಹೆಡ್ ಆ್ಯಂಡ್ ಟೇಲ್ ಆಡೋರು ಇದ್ದರೆ ಆಡ್ಬೋದು. ಬಟ್ ಇದರಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇದೆ, ಡೈಲಿ ಚೆಕ್-ಇನ್ ಮಾಡೋದ್ರಿಂದ ಅರ್ನಿಂಗ್ ಬರ್ತಾ ಹೋಗುತ್ತೆ. ಚೆಕ್-ಇನ್ ಮಾಡ್ಕೋಬೇಕಪ್ಪ ಅಂದರೆ ನಾವು ಫಸ್ಟು ರೀಚಾರ್ಜ್ನ ಮಾಡ್ಕೋಬೇಕು. ರೀಚಾರ್ಜ್ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದರೆ, ಸೊ ಇಲ್ಲಿ ನೋಡ್ತಾ ಇರೋದು ರೀಚಾರ್ಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ತಾ ಇರೋದು 500 ರೀಚಾರ್ಜ್ ಮಾಡ್ಕೊಂಡು ಆಡ್ಬೋದು, ಅಥವಾ ಜಾಸ್ತಿ ರೀಚಾರ್ಜ್ ಮಾಡ್ಕೊಂಡು ಕೂಡ ಆಡ್ಬೋದು. ಬಟ್ ನಾನು ಇದನ್ನು ರೀಚಾರ್ಜ್ ಮಾಡೋಕ್ಕೆ ಇವಾಗ ರೆಕಮೆಂಡ್ ಮಾಡಲ್ಲ. ಯಾಕಪ್ಪ ಅಂದರೆ ನೀವು ಐ ಪಿ ಎಲ್ಲಿ ವಿನ್ ಆಗಿ ಜಾಸ್ತಿ ಅಮೌಂಟ್ ಆದರೆ, ಸೊ ನೀವು ಅದರಿಂದ ಅಮೌಂಟ್ ಬಂದ ನಂತರ ಹೆಡ್ ಆ್ಯಂಡ್ ಟೇಲ್ ಆಟ ವಿನ್ ಆಡಿ. ಸೊ ಇಲ್ಲಿ ಕೂಡ ತುಂಬ ಜನ ವಿನ್ ಮಾಡ್ಕೊಂಡ್ರೆ ಅರ್ನಿಂಗು, ಸೊ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಬರೋ ರೀತಿ ಇದ್ದರೆ ಇನ್ವೆಸ್ಟ್ ಮಾಡ್ಬೋದು. ಬಟ್ ನೀವು ಎಲ್ಲಿಯೂ ವಿನ್ ಆಗಿಲ್ಲ, ನೀವು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಇದರಲ್ಲಿ ಫ್ರೀಯಾಗಿ ಅರ್ನಿಂಗ್ನ ಮಾಡಿ, ನಂತರ ನಿಮಗೆ ಆ ಅಮೌಂಟ್ ವಿತ್ಡ್ರಾಲ್ ಮಾಡ್ಕೋಬೇಕು ಅನಿಸಿದರೆ, ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಅಮೌಂಟ್ ಜಾಸ್ತಿ ಇದ್ದರೆ ಆರಾಮವಾಗಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಇರೋ ಅಮೌಂಟ್ನ ತಕ್ಕೊಂಡು ಮತ್ತೆ ಡಬಲ್ ಅರ್ನಿಂಗನ್ನು ಸ್ಟಾರ್ಟ್ ಮಾಡೋದು. ಅರ್ಥ ಆಗಿದೆ ಅನ್ಕೋತೀನಿ. ಮತ್ತು ಇದ್ರ ಬಗ್ಗೆ ಇವಾಗ ಮುಂದಿನ ವಿಡಿಯೋದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇದ್ರ ಪೇಮೆಂಟ್ ಬಿಡು ಕೂಡ ಇನ್ನೂ ಅಷ್ಟೊಂದು ನಾನು ವೆರಿಫೈ ಮಾಡಿಲ್ಲ, ಬೇರೆಯವ್ರಿಗೆ ಬಂದಿದೆ, ಬಟ್ ನನಗೆ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನೀವು ಅರ್ನಿಂಗ್ ಮಾಡ್ಬೇಕನ್ನಿಸಿದ್ರೆ ಫ್ರೀಯಾಗಿ ಮಾಡಿ, ಯಾವುದೇ ರೀತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ವಿತೌಟ್ ಇನ್ವೆಸ್ಟ್ಮೆಂಟ್ ಟ್ರೈ ಮಾಡಿ. ಓಕೆ ಬಾಯ್ ಫ್ರೆಂಡ್ಸು, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.